ತಿಳಿದು ಮತ್ತಷ್ಟು ಸಾಲವನ್ನು ಮಾಡಿ ಭೂಮಿಯನ್ನು ಬಿತ್ತಿದರೆ ಎದೆಯೊತ್ತರ ಹಸಿರು ಪೈರು ಬೆಳೆದು ಈ ರೈತನ ಮನದಲ್ಲಿ ಆನಂದದ ವಯಗೆ ಏರಿಸಿದೆ. ಆದರೆ ವಾರದಿಂದ ಬಿಡದೆ ಸುರಿತಿರುವ ನನ್ನ ಹೊಲದ ಬೆಳೆಗಳು ನೇರಳೆ ಕೊಚ್ಚಿಕೊಂಡು ಹೋಯಿತಪ್ಪ, ಕೊಚ್ಚಿಕೊಂಡು ಹೋಯಿತು. ಹೀಗಾದರೆ ನಮ್ಮಂತ ರೈತರು ಬಾಳಿ ಬದುಕಲು ಹೇಗಪ್ಪ? ಮೇಘರಾಜ ನೀನೇ ಹೇಳ. ಹರಿವ ನೀರು ನಮ್ಮ ಜೀವನ, ಮೂರು ದಿನದ ಸ್ವಾಮಿ, ಹೊಲಕ್ಕೆ ಹೋಗಿ ಬಂದ್ರ? ಹೋಗಿದ್ದೆ ಪಾರ್ವತಿ, ಹೋಗಿದ್ದೆ. ಯಾಕ್ರಿ, ಏನಾಯ್ತು? ನಿಮ್ಮ ಮಾತಿನಲ್ಲಿ ಏನೋ ಒಂದು ಆತಂಕ ಎದ್ದು ಕಾಣ್ತಾ ಇದೆಯಲ್ಲ. ಹೊಲದಲ್ಲಿ ಬೆಳೆಗಳು ಚೆನ್ನಾಗಿದ್ದಾವೆ ತಾನೆ? ಅದೇನಂದು ಹೇಳಲಿ ಪಾರ್ವತಿ, ವಾರದಿಂದ ಬಿಡದೆ ಸುರಿತಿರುವ ಆ ಮಳೆ ರಾಯಿನ ಆರ್ಭಟಕ್ಕೆ ನೀರು ಬಿಟ್ಟರಂತೆ. ಆ ನೀರಿನ ರಭಸಕ್ಕೆ ಸಿಕ್ಕು ನನ್ನ ಹೊಲದ ಬೆಳೆಗಳು ಮತ್ತೆ ಕದ್ದು ಬಾಯ ತೊಟ್ಟ ನೀರಿನ ಕಚ್ಚಿಕೊಂಡು ಹೋಯಿತು ಪಾರಕ್ಕೆ, ಕಚ್ಚಿಕೊಂಡು ಹೋಯಿತು. ಏನ್ ಹೇಳ್ತಾ ಇದ್ದೀರಾ ನೀವು? ಅಷ್ಟೇ ಅಲ್ಲ ಭಾರತಿ, 5 ಎಕರೆ ಉಳ್ಳಾಗಡ್ಡಿ ಮೆಣಸಿನ ಬೆಳೆ ಕೂಡ ನೀರಿನಲ್ಲಿ ಕೊಚ್ಚಿಕೊಂಡು ಹೋಯಿತು ಭಾರತಿ. ಒಟ್ಟಿನಲ್ಲಿ ಮಳೆ ಆದರೂ ಮಳೆ ಹೋದರೂ ಈ ರೈತರ ಹೊರಲು ಕೆತ್ತು ಬಂದಂತಾಗುತ್ತದೆ ಭಾರತಿ, ಕೆತ್ತು ಬಂದಂತಾಗುತ್ತದೆ. ಈ ರೈತರ ಕಣ್ಣೀರು ವರ್ಷವರು ಯಾರಿದ್ದಾರೆ ಭಾರತಿ ಈ ಜಗದಲ್ಲಿ? ಇರ್ಲಿ ಬಿಡಿ ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿಳ್ಕೊಂಡು ನಾವು ಜೀವನ ಮಾಡೋಣ. ಎಲ್ಲಿ ಹೋಗುತ್ತೀಯ ಭಾರತಿ? ಇದು ನಮ್ಮೊಬ್ಬರ ಪರಿಸ್ಥಿತಿ ಅಲ್ಲ. ಅಮರಗೊಳ್ಳ, ಅಡಗಲಿ, ಬಸರಕೋಡ, ಮೇಲೇರಿ, ಮಣ್ಣೇರಿ, ಧಾನ್ಸೂರು ಸೊತ್ತು 6 ಹಳ್ಳಿ ಸಹಿತ ಹಳೆ ಪಾಲದವ ಭಾರತಿ. ಸ್ವಾಮಿ, ಈ ರೈತರ ಕಷ್ಟವನ್ನು ಕಂಡು ಕರುಣೆ ತೋರದೆ ಮೂಕಾಗೆ ಕೂತಿದ್ದೆ ಈ ನಮ್ಮ ಸರ್ಕಾರ. ಭಾರತಿ, ತುತ್ತು ಕೊಟ್ಟ ರೈತನಿಗೆ ತುತ್ತು ತಂದ ಈ ಸರ್ಕಾರ ಈ ರೈತರ ಮೇಲೆ ಕರುಣೆ ತೋರಿಸುವುದೇ ಇಲ್ಲ ಭಾರತಿ, ಇಲ್ಲ. ಈ ರೈತರನ್ನು ಸಲುವ ಶಕ್ತಿ ಈ ಸರ್ಕಾರಕ್ಕಿಲ್ಲ. ನಮ್ಮೂರಿಗೆ ನೀರು ಹಾವಳಿಯಾಗಿದೆ ಎಂದು ಪಕ್ಕದ ಊರಿನವರು ಅಡುಗೆ ಮಾಡಿಕೊಂಡು ಬಂದು ಕೊಡುತ್ತಿರುವಾಗ ಅಲ್ಲದೆ ಸಣ್ಣ ಸಣ್ಣ ಮಕ್ಕಳು ಊಟಕ್ಕೆ ಪರಮಾತ್ಮವನ್ನು ನೋಡಿದರೆ ಈ ರೈತನ ಕರು ಕೆತ್ತು ಬಂದಂತಾಯ್ತು ಭಾರತಿ, ಕೆತ್ತು ಬಂದಂತಾಯ್ತು. ಇಡೀ ದೇಶಕ್ಕೆ ಅನ್ನ ಕೈ ರೈತನಿಗೆ ತತ್ವನ್ನ ಸಿಗದಂತಾಯಿತು ಪಾರ್ವತಿ, ತತ್ವನ್ನ ಸಿಗದಂತಾಯಿತು. ಅಪ್ಪ, ಅವ್ವ, ಇಬ್ಬರು ಏನೋ ಯೋಚನೆ ಮಾಡ್ತಾ ಇದ್ದೀರಲ್ಲ? ಬಾ ಪ್ರಶಾಂತ.
ಸಾಯಿಯೇನೆ ಕಾಣುತ್ತಿದೆ. ಮತ್ತೆ ಅದೇ ಸಾಯಿ ಏನಾದರೂ ಅಂದಾನೆ. ಅವ್ವ, ನೀನಾದರೂ ಹೇಳವ್ವ, ಏನಾಯಿತೆಂದು. ಪ್ರಶಾಂತ, ನಿನಗೆ ಹೇಗೆ ಅಂತ ಹೇಳಬೇಕು? ದಿನನಿತ್ಯ ಬಿಡದೆ ಸುರಿಯುತ್ತಿರುವ ಆ ಮೇಘರಾಜನ ಆರ್ಭಟಕ್ಕೆ ಬೆಳೆದ ನಿಂತ ನಮ್ಮ ಬಾಡಿ ತೋಟ, ಉಳ್ಳಾಗಡ್ಡಿ, ಮೆಣಸಿನ ಬೆಳೆಗಳೆಲ್ಲ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾವೆ. ಬೇತರ ಅವ್ವ, ಏನು ಹೇಳುತ್ತಿರುವೆಯವ್ವ ನೀನು? ನಿನ್ನ ಮಾತನ್ನು ಕೇಳಿದರೆ ಈ ರೈತನ ಹೊಡಲು ಉರಿದು ಹೋಗುತ್ತಿದೆ. ಪ್ರಯೋಜನವಿಲ್ಲ ಪ್ರಶಾಂತ. ಈ ರೈತನ ಉಡಲು ಉರಿದರು, ಕಣ್ಣೀರುವರೆ ಹಾಗೆ ಹರಿದರು, ಯಾವುದು ಪ್ರಯೋಜನವಿಲ್ಲ ಪ್ರಶಾಂತ. ಒಂದು ಕಡೆ ನೋಡಿದರೆ ಸಾಲದ ಸಂಕಟ, ಇನ್ನೊಂದು ಕಡೆ ನೋಡಿದರೆ ನೆರ ಹಾವಳ ಚೆಲ್ಲಾಟ. ಇದೆಲ್ಲ ಭಗವಂತ ಆಡ್ಸೋ ಆಟನಪ್ಪ, ಭಗವಂತ ನಾಟ. ಅಪ್ಪ, ಆಟ ಆಡಿಸುವ ಭಗವಂತನಿಗೆ ಸವಾಲು ಹಾಕಿ, ರಟ್ಟೆಯಲ್ಲಿ ಶಕ್ತಿ ಇದೆ, ಎದೆಯಲ್ಲಿ ಛಲ ಇದೆ, ಪ್ರಶಾಂತವಾದ ಭಾರತ ಭಾಗದ ಮಡಿಲೂ ಇದೆ. ದುಡಿದು ಸಾಲ ತೀರಿಸೋಣ, ಅದರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಪ್ಪ. ಅವ್ವ, ಅಪ್ಪ. ಅವ್ವ, ಅಪ್ಪ, ಬಾ ಶ್ರೀಕಾಂತ. ಯಾಕಪ್ಪ ನಿನ್ನ ಮಾತು ಆತಂಕದಿಂದ ಹೊರಬರುತ್ತಿದೆ? ಯಾಕಪ್ಪ, ಏನಾಯ್ತು? ಅವ್ವ, ನೀನಾದರೂ ಹೇಳು, ಏನಾಯ್ತು? ಶ್ರೀಕಾಂತ, ಅದು ಅದು ಶ್ರೀಕಾಂತ್, ನಮ್ಮ ಪಕ್ಕದ ಊರಿನಲ್ಲಿ ನೆರೆಹಾವಳಿ ಆರ್ಭಟಕ್ಕೆ ಸಿಕ್ಕು ಎಷ್ಟೋ ರೈತರು ಬೀದಿಗೆ ಬಂದಿದ್ದಾರೆ. ಅದನ್ನು ನೋಡಿ ಅಪ್ಪನ ಮನಸ್ಸಿಗೆ ನೋವಾಗಿದೆ ಅಷ್ಟೇ. ಅಯ್ಯೋ ದುರಂತವೇ, ಹಾಗಾದರೆ ಆ ರೈತರ ಜೀವನ ಹೇಗೆ ಅಣ್ಣ? ಏನು ಮಾಡುದು ಶ್ರೀಕಾಂತ? ಇದೆಲ್ಲ ನಮ್ಮ ದುರ್ದೈವ ಕಣಪ್ಪ. ಮೊದಲು ನೀವು ಊಟ ಮಾಡಿದಂತೆ ನಡೆಯಿರಿ ಒಳಗಡೆ. ಅವ್ವ, ನಾನು ಊರಿಗೆ ಬರುವಾಗ ಆ ಮೇಲಿನ ಮಣಿ ಪ್ರಕಾಶ ನನ್ನ ಕೈಯಲ್ಲಿ ಹಣವನ್ನು ಕೊಟ್ಟು ಕಳಿಸಿದ್ದಾನೆ. ಹೋಗಿ ಅವರ ತಂದೆ ತಾಯಿಗೆ ಆ ಹಣವನ್ನು ಮುಟ್ಟಿ